ಹಳೆ ದೋಸ್ತಿ ಹೊಸ ಕುಸ್ತಿ ಒಟ್ನಲ್ಲಿ ರಾಜ್ಯದಲ್ಲಿ ಪಂಚರ್ ಪಾಲಿಟಿಕ್ಸ್ ಜೋರಾಗಿದೆ. ಕರಿಯ ಕುಳ್ಳ ಅಂತ ಶುರುವಾದ ವಾಕ್ ಸಮರಕ್ಕೆ ವೆಲ್ಡಿಂಗ್ ಮಾಡೋರೇ ಇಲ್ದಂಗಾಗ್ಬಿಟ್ಟಿದೆ. ಇವತ್ತು ಕೂಡ ಈ ಗಲಾಟೆ ತಾರಕಕ್ಕೆ ಹೋಗಿದೆ. ಹಳೆ ದೋಸ್ತಿ ಮಧ್ಯೆ ಹೊಸ ಕುಸ್ತಿ. ಕರಿಯ ಕುಳ್ಳ ಮಾತಿನ ಚಕಮಕಿ. ಬಿಜೆಪಿ ಸೆ ಖತರ್ನಾಕ್ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ. ಇದೇ ಸ್ಟೇಟ್ಮೆಂಟ್ ಕಂಡ್ರೆ ಬೈ ಎಲೆಕ್ಷನ್ ಜೋಶ್ನಲ್ಲಿ ಜಮೀರ್ ಆಡಿದ ಮಾತು ಹೊಸ ಕಿಚ್ಚು ಹಚ್ಚಿದೆ. ಅಂದಾಗೆ ಬಾಯ್ ಬಾಯ್ ಅಂತಿದ್ದ ದೋಸ್ತಿಗಳು ಇವತ್ತು ಹೋಯ್ ಹೋಯ್ ಅಂತಿದ್ದಾರೆ. ಸತತ 3ನೇ ದಿನವೂ ಇವರ ನಡುವಿನ ಮಾತಿನ ಮಲ್ಲಯುದ್ಧ ಮುಂದುವರೆದಿದೆ. ಕರಿಯ ನನ್ನ ಪ್ರೀತಿಯ ಗೆಳೆಯ ಅಂದು ಜಮೀರ್ ಹಚ್ಚಿದ ಕಿಡಿ ಎಂದು ರಾಜಕೀಯದಲ್ಲಿ ಬೆಂಕಿ ಜ್ವಾಲೆಯಾಗ್ತಿದೆ. ಕರಿಯ ನನ್ನ ಪ್ರೀತಿಯ ಗೆಳೆಯ ಜಮೀರ್ ಉಲ್ಟಾ ಹೊಡೆದಿದ್ದು ಆಗಿದೆ. ಆದ್ರೆ ಕರಿಯ ಕುಳ್ಳ ಫೈಟ್ ಮಾತ್ರ ನಿಲ್ಲುತ್ತಿಲ್ಲ. ಇಲ್ಲ ಈಗ ನಾನು ಆವತ್ತಿಂದನೂ ಕರಿಯಣ್ಣನ ಅಂತ ಹೇಳಿದ್ ಕುಮಾರಣ್ಣನಿಗೆ. ನಾನು ಕುಮಾರಸ್ವಾಮಿ ಅವ್ರನ್ನ ಯಾವತ್ತು ನಾನು ಕರಿಯಣ್ಣನ ಅಂತ ಹೇಳೋದು, ಅದ್ರಲ್ಲಿ ಉರ್ದುದಲ್ಲಿ ಹೇಳಿದ್ದೀನಿ ಅಷ್ಟೇ. ಕುಮಾರಣ್ಣಗೆ ಆವತ್ತಿಂದ ಕರಿಯಣ್ಣನ ಅಂತ ಕರೆಯೋದು ನಾವು. ನಾವು ಮುಂಚೆ ಇಲ್ಲ ಮುಂಚೆಯಿಂದ ನಾನು ಆ ಥರ ಹೇಳ್ಕೊಂಡು, ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನಾನು ಕುಳ್ಳ ಅಂತಾರೆ. ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನನಗೆ ಕೊಟ್ಟಂಥ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಹಳೆ ದೋಸ್ತಿಗಳಿಬ್ರು ಮೈಕ್ ಕಂಡಲೆಲ್ಲ ನಾವು ಅಷ್ಟು ಆತ್ಮೀಯರು, ಎಷ್ಟು ಆತ್ಮೀಯರು ಅಂತ ಬೊಗಳೆ ಬಿಡ್ತಿದ್ರೆ ಜಮೀರ್ ಪಕ್ಷದವರೇ ಕಾಲಿಯ ಹೇಳಿಕೆಯನ್ನ ವಿರೋಧಿಸಿದ್ದಾರೆ. ಜಮೀರ್ ಹೇಳಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಖಂಡಿಸಿದ್ದಾರೆ. ಅದನ್ನೇ ಅವ್ರವ್ರು ಬಿಟ್ಟಿದ್ದು, ಅವ್ರಿಬ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕೊಚ್ಚೇನ ಅಂತ ಕರೆದಿದ್ದು ಕರೆಕ್ಟೋ, ಇವನ್ ಕರಿಯ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ. ನಾನು ಜಮೀರ್ದು ಹೇಳ್ತಾ ಇದ್ದೀನಿ, ಇಟ್ ಈಸ್ ರಾಂಗ್. ಇದೆಲ್ಲದರ ಮಧ್ಯೆ ಮುಸ್ಲಿಮರ ವೃತ್ತಿ ಬಗ್ಗೆ ಆಡಿದ ಮಾತು ಕೆಸರೆರಚಾಟಕ್ಕೆ ನಾಂದಿ ಹಾಡಿದೆ. HDK ಪಂಚರ್ ಹೇಳಿಕೆಗೆ ಜಮೀರ್ ಕೌಂಟರ್ ಕೊಟ್ಟಿದ್ದಾರೆ. ಮೊನ್ನೆ ಅವ್ರು ಹೇಳಿದ್ದಾರೆ, ಮುಸಲ್ಮಾನ್ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ. ಅದು ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ತಾವ ಏನಿಗೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು? ನನ್ನ ಪ್ರಶ್ನೆ. ನೆನ್ನೆನೂ ಹೇಳಿದ್ದಾರೆ ಅವರು, ವೆಲ್ಡಿಂಗ್ ಮಾಡೋರು, ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ. ನಮ್ಮ ಸಮಾಜ ಭಾಳ ಬಡತನ, ಕೂಲಿ ಮಾಡೋರು, ವೆಲ್ಡಿಂಗ್ ಮಾಡೋರು, ಪಂಚರ್ ಮಾಡೋರು ನಾವೆಲ್ಲ. ನೀವು ಹೋಗಿ ಅವನು ಏನಿಗೆ ಓಟ್ ಕೇಳ್ತಾ ಇದ್ದೀರಾ ನೀವು? ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅಂತಾರಲ್ಲ, ಹಳೆ ದೋಸ್ತಿಗಳ ಮಾತಿನ ಕಲಹ ಹಾಗೆ ಆಗಿದೆ. ಇದೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲೇ ಸಚಿವ ಜಮೀರ್ ವಿರುದ್ಧ ಸಮರ ಶುರುವಾಗಿದೆ. ವಿವಾದಾತ್ಮಕ ಹೇಳಿಕೆಗಳಿಂದಲೇ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದ್ದು, ಸಚಿವರ ವಿರುದ್ಧ ಕ್ರಮಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಇಬ್ಬರು ಕೂಡ ಪತ್ರ ಬರೆದಿದ್ದಾರೆ. ಸುರ್ಜೇವಾಲಾಗೆ ಪತ್ರ ಬರೆಯೋದಕ್ಕೆ ಹುಸೇನ್ ನಿರ್ಧಾರ ಮಾಡಿದಾರಂತ. ಇನ್ನು ಜಮೀರ್ ಅನ್ನ ಆ ಒಂದು ಕಾಲಿಯ ಹೇಳಿಕೆ ಏನಿದೆಯಲ್ಲ ಜಮೀರ್ ಅಹಮದ್ ಖಾನ್ ಅವ್ರದ್ದು, ಆ ಹೇಳಿಕೆನ ಖಂಡಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರಿಯ ಅಂತಾದ್ರೂ ಅನ್ಲಿ, ಕೊಚ್ಚೆ ಅಂತಾದ್ರೂ ಕರೀಲಿ, ಅದು ಅವರಿಬ್ಬರ ಜಗಳ. ಆದರೆ ವಕ್ಫ್ ಸಚಿವ ಜಮೀರ್ ಅಹಮದ್ ಹೇಳಿದ್ದು ಮಾತ್ರ ಸರಿಯಲ್ಲ ಅಂತ ಕ್ಲಿಯರ್ ಆಗಿ ಮೀಡಿಯಾ ಎದುರು ಹೇಳಿದ್ದಾರೆ. ನಾನು ಅವರ ಹೇಳಿಕೆಯನ್ನು ತುಂಬ ಖಂಡಿಸ್ತೇನೆ. ಆ ರೀತಿ ಹೇಳಬಾರ್ದಿತ್ತು, ಹೇಳಾಗಿದೆ. ಅವರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಅಂತೇಳಿ ನಾನು ಈಗಾಗಲೇ ನಮ್ಮ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ಆಗಲೇ ನಾನು ಪತ್ರ ಕೂಡ ಬರೆದಿದ್ದೇನೆ. ಮುಂದೆ ಕೂಡ ಹೈಕಮಾಂಡ್ ಕೂಡ ಇವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಆಗ್ರಹ ಪಡಿಸ್ತೇನೆ. ಅದನ್ನೇ ಅವ್ರವ್ರು ಬಿಟ್ಟಿದ್ದು, ಅವ್ರಿಬ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕೊಚ್ಚೇನ ಅಂತ ಕರೆದಿದ್ದು ಕರೆಕ್ಟೋ, ಇವನ್ ಕರಿಯ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ. ನಾನು ಜಮೀರ್ದು ಹೇಳ್ತಾ ಇದ್ದೀನಿ, ಇಟ್ ಈಸ್ ರಾಂಗ್. ಅದನ್ನೇ ಅವ್ರವ್ರು ಬಿಟ್ಟಿದ್ದು, ಅವ್ರಿಬ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕೊಚ್ಚೇನ ಅಂತ ಕರೆದಿದ್ದು ಕರೆಕ್ಟೋ, ಇವನ್ ಕರಿಯ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ. ನಾನು ಜಮೀರ್ದು ಹೇಳ್ತಾ ಇದ್ದೀನಿ, ಇಟ್ ಈಸ್ ರಾಂಗ್. ಹಳೆ ದೋಸ್ತಿ ಹೊಸ ಕುಸ್ತಿ ಒಟ್ನಲ್ಲಿ ರಾಜ್ಯದಲ್ಲಿ ಪಂಚರ್ ಪಾಲಿಟಿಕ್ಸ್ ಜೋರಾಗಿದೆ. ಕರಿಯ ಕುಳ್ಳ ಅಂತ ಶುರುವಾದ ವಾಕ್ ಸಮರಕ್ಕೆ ವೆಲ್ಡಿಂಗ್ ಮಾಡೋರೇ ಇಲ್ದಂಗಾಗ್ಬಿಟ್ಟಿದೆ. ಇವತ್ತು ಕೂಡ ಈ ಗಲಾಟೆ ತಾರಕಕ್ಕೆ ಹೋಗಿದೆ. ಹಳೆ ದೋಸ್ತಿ ಮಧ್ಯೆ ಹೊಸ ಕುಸ್ತಿ.
ಕರಿಯ ಕುಳ್ಳ ಮಾತಿನ ಚಕಮಕಿ. बीजेपी से खतरनाक कालिया कुमारस्वामी को ಇದೇ ಸ್ಟೇಟ್ಮೆಂಟ್ ಕಂಡ್ರೆ ಬೈ ಎಲೆಕ್ಷನ್ ಜೋಶ್ನಲ್ಲಿ ಜಮೀರ್ ಆಡಿದ ಮಾತು ಹೊಸ ಕಿಚ್ಚು ಹಚ್ಚಿದೆ. ಅಂದಾಗೆ ಬಾಯ್ ಬಾಯ್ ಅಂತಿದ್ದ ದೋಸ್ತಿಗಳು ಇವತ್ತು ಹೋಯ್ ಹೋಯ್ ಅಂತಿದ್ದಾರೆ. ಸತತ 3ನೇ ದಿನವೂ ಇವರ ನಡುವಿನ ಮಾತಿನ ಮಲ್ಲಯುದ್ಧ ಮುಂದುವರೆದಿದೆ. ಕರಿಯ ನನ್ನ ಪ್ರೀತಿಯ ಗೆಳೆಯ ಅಂದು ಜಮೀರ್ ಹಚ್ಚಿದ ಕಿಡಿ ಇಂದು ರಾಜಕೀಯದಲ್ಲಿ ಬೆಂಕಿ ಜ್ವಾಲೆಯಾಗ್ತಿದೆ. ಕರಿಯ ನನ್ನ ಪ್ರೀತಿಯ ಗೆಳೆಯ ಜಮೀರ್ ಉಲ್ಟಾ ಹೊಡೆದಿದ್ದು ಆಗಿದೆ. ಆದ್ರೆ ಕರಿಯ ಕುಳ್ಳ ಫೈಟ್ ಮಾತ್ರ ನಿಲ್ಲುತ್ತಿಲ್ಲ. ಇಲ್ಲ ಈಗ ನಾನು ಆವತ್ತಿಂದನೂ ಕರಿಯಣ್ಣನ ಅಂತ ಹೇಳಿದ್ ಕುಮಾರಣ್ಣನಿಗೆ. ನಾನು ಕುಮಾರಣ್ಣನಿಗೆ ಕುಮಾರಸ್ವಾಮಿ ಅವ್ರನ್ನ ಯಾವತ್ತು ನಾನು ಕರಿಯಣ್ಣನ ಅಂತ ಹೇಳೋದು, ಅದ್ರಲ್ಲಿ ಉರ್ದುದಲ್ಲಿ ಹೇಳಿದ್ದೀನಿ ಅಷ್ಟೇ. ಕುಮಾರಣ್ಣಗೆ ಆವತ್ತಿಂದ ಕರಿಯಣ್ಣನ ಅಂತ ಕರೆಯೋದು ನಾವು. ನಾವು ಮುಂಚೆ ಇಲ್ಲ ಮುಂಚೆಯಿಂದ ನಾನು ಆ ಥರ ಹೇಳ್ಕೊಂಡು, ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನಾನು ಕುಳ್ಳ ಅಂತಾರೆ. ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನನಗೆ ಕೊಟ್ಟಂಥ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಬನ್ನಿ, ಹಳೆ ದೋಸ್ತಿಗಳಿಬ್ರು ಮೈಕ್ ಕಂಡಲೆಲ್ಲ ನಾವು ಅಷ್ಟು ಆತ್ಮೀಯರು, ಎಷ್ಟು ಆತ್ಮೀಯರು ಅಂತ ಬೊಗಳೆ ಬಿಡ್ತಿದ್ರೆ ಜಮೀರ್ ಪಕ್ಷದವರೇ ಕಾಲಿಯ ಹೇಳಿಕೆಯನ್ನ ವಿರೋಧಿಸಿದ್ದಾರೆ. ಜಮೀರ್ ಹೇಳಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಖಂಡಿಸಿದ್ದಾರೆ. ಅದನ್ನೇ ಅವ್ರವ್ರು ಬಿಟ್ಟಿದ್ದು, ಅವ್ರಿಬ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕೊಚ್ಚೇನ ಅಂತ ಕರೆದಿದ್ದು ಕರೆಕ್ಟೋ, ಇವನ್ ಕರಿಯ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ. ನಾನು ಜಮೀರ್ದು ಹೇಳ್ತಾ ಇದ್ದೀನಿ, ಇಟ್ ಈಸ್ ರಾಂಗ್. ಇದೆಲ್ಲದರ ಮಧ್ಯೆ ಮುಸ್ಲಿಮರ ವೃತ್ತಿ ಬಗ್ಗೆ ಆಡಿದ ಮಾತು ಕೆಸರಚಾಟಕ್ಕೆ ನಾಂದಿ ಹಾಡಿದೆ. HDK ಪಂಚರ್ ಹೇಳಿಕೆಗೆ ಜಮೀರ್ ಕೌಂಟರ್ ಕೊಟ್ಟಿದ್ದಾರೆ. ಮೊನ್ನೆ ಅವ್ರು ಹೇಳಿದ್ದಾರೆ, ಮುಸಲ್ಮಾನ್ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ. ಅದು ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ತಾವ ಏನಿಗೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು? ನನ್ನ ಪ್ರಶ್ನೆ. ನೆನ್ನೆನೂ ಹೇಳಿದ್ದಾರೆ ಅವರು, ವೆಲ್ಡಿಂಗ್ ಮಾಡೋರು, ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ. ನಮ್ಮ ಸಮಾಜ ಭಾಳ ಬಡತನ, ಕೂಲಿ ಮಾಡೋರು, ವೆಲ್ಡಿಂಗ್ ಮಾಡೋರು, ಪಂಚರ್ ಮಾಡೋರು ನಾವೆಲ್ಲ. ನೀವು ಹೋಗಿ ಅವನು ಏನಿಗೆ ಓಟ್ ಕೇಳ್ತಾ ಇದ್ದೀರಾ ನೀವು? ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅಂತಾರಲ್ಲ, ಈ ಹಳೆ ದೋಸ್ತಿಗಳ ಮಾತಿನ ಕಲಹ ಹಾಗೆ ಆಗಿದೆ. ಇದೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲೇ ಸಚಿವ ಜಮೀರ್ ವಿರುದ್ಧ ಸಮರ ಶುರುವಾಗಿದೆ. ವಿವಾದಾತ್ಮಕ ಹೇಳಿಕೆಗಳಿಂದಲೇ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದ್ದು, ಸಚಿವರ ವಿರುದ್ಧ ಕ್ರಮಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಇಬ್ಬರು ಕೂಡ ಪತ್ರ ಬರೆದಿದ್ದಾರೆ. ಸುರ್ಜೇವಾಲಾಗೆ ಪತ್ರ ಬರೆಯೋದಕ್ಕೆ ಹುಸೇನ್ ನಿರ್ಧಾರ ಮಾಡಿದಾರಂತೆ. ಇನ್ನು ಜಮೀರ್ ಅನ್ನ ಆ ಒಂದು ಕಾಲಿಯ ಹೇಳಿಕೆ ಏನಿದೆಯಲ್ಲ ಜಮೀರ್ ಅಹಮದ್ ಖಾನ್ ಅವ್ರದ್ದು, ಆ ಹೇಳಿಕೆನ ಖಂಡಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರಿಯ ಅಂತಾದ್ರೂ ಅನ್ಲಿ, ಕೊಚ್ಚೆ ಅಂತಾದ್ರೂ ಕರೀಲಿ, ಅದು ಅವರಿಬ್ಬರ ಜಗಳ. ಆದರೆ ವಕ್ಫ್ ಸಚಿವ ಜಮೀರ್ ಅಹಮದ್ ಹೇಳಿದ್ದು ಮಾತ್ರ ಸರಿಯಲ್ಲ ಅಂತ ಕ್ಲಿಯರ್ ಆಗಿ ಮೀಡಿಯಾ ಎದುರು ಹೇಳಿದ್ದಾರೆ. ನಾನು ಅವರ ಹೇಳಿಕೆಯನ್ನು ತುಂಬ ಖಂಡಿಸ್ತೇನೆ. ಆ ರೀತಿ ಹೇಳಬಾರ್ದಿತ್ತು, ಹೇಳಾಗಿದೆ. ಅವರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಅಂತೇಳಿ ನಾನು ಈಗಾಗಲೇ ನಮ್ಮ KPCC ಅಧ್ಯಕ್ಷರು ಹಾಗೂ